ನೀವ್ ಯೋಚನೆ ಮಾಡೋ ಹಾಗೂ ಇಲ್ಲ. ನೋಡಿ, ಯಾರೋ ಏನೋ ಹೇಳ್ತಾರೆ ಅಂತ ನೀವ್ ತಲೆ ಕೆಡ್ಸ್ಕೊಳೋ ಅಗತ್ಯನೇ ಇಲ್ಲ. ನೀವೇನು ಅಂತ ನೀವ್ ನಮ್ದವ್ರಿಗೆ ಎಲ್ಲಾರ್ಗೂ ಗೊತ್ತು. ಹಾಗೆ ನೀವು ಪ್ರೂವ್ ಮಾಡೋ ಅವಶ್ಯಕತೆನೂ ಇಲ್ಲ. ನೀನು ಆ ಮೀಡಿಯಾದವ್ರ ಮುಂದೆ ಖಡಕ್ ಆಗಿ ಮಾತಾಡುವಾಗ್ಲೇ ನಾನು ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋದನ್ನ ಬಿಟ್ಬಿಟ್ಟೆ. ನಾನು ತಪ್ಪು ಮಾಡಿಲ್ಲ, ನನ್ಗೆ ಗೊತ್ತು ಅಷ್ಟೇ. ಅಲ್ಲ, ನನ್ನ ಜನಕ್ಕೆ, ನನ್ನ ಕುಟುಂಬಕ್ಕೆ ಅರ್ಥ ಆದ್ರೆ ಸಾಕು. ಜೊತೆಗೆ ಅಜಿತ್, ಶ್ರವಣ್ ತಪ್ಪು ಮಾಡಿದವ್ರು ಯಾರು ಅಂತ ಕಂಡು ಹಿಡಿದು ಕಾನೂನು ಒಪ್ಪಿಸ್ತೀರಂತ ಇಬ್ಬರು ನಂಬಿದ್ದೀನಿ. ಖಂಡಿತ. ಒಬ್ಬ ಪೊಲೀಸ್ ಆಫೀಸರ್ ಆಗಿ, ಒಬ್ಬ ಮಗನಾಗಿ ನಿಮಗೆ ಅವಮಾನ ಮಾಡೋದಕ್ಕೆ ಕಾರಣ ಆಗಿರುವಂತವ್ರಿಗೆ ಯಾರೇ ಇದ್ರು ಅವ್ರಿಗೆ ಕಾನೂನು ಪ್ರಕಾರ ಶಿಕ್ಷೆ ಆಗುವ ಹಾಗೆ ನೋಡ್ಕೊಳ್ಳೋದು ನನ್ನ ಕರ್ತವ್ಯ. ಅದನ್ನ ಯಾರೇ ಬಂದು ಮಾಡಿ ರಮಣ, ನೀವೇನು ಚಿಂತೆ ಮಾಡ್ಬಿಡಿ. ಮನೆಯಲ್ಲಿ ಇಬ್ಬಿಬ್ರು ಖಡಕ್ ಪೊಲೀಸ್ ಆಫೀಸರ್ ಇರ್ತಾರೆ. ಅಷ್ಟೇ ಅಲ್ಲ, ಈ ಮನೆ ಮಗ ಪ್ರತಿಭಾವಂತ ಪ್ರಬಲವಾದ ಲಾಯರ್ ಸತ್ಯ ನಾನ್ ಕೂಡ ಇದ್ದೀನಿ. ನಿಮಗ್ ನೋವು ಮಾಡಿದವ್ರಿಗೆ ಘೋರ ಕಡಗೋರ ಕಾಟಿನಿ ಶಿಕ್ಷೆ ಕೊಡ್ತೀನಿ, ನೋಡ್ತೀವಿ. ನೀವು ಧೈರ್ಯವಾಗಿ ಬಾಬಾ. ನಿಮ್ಮ ವ್ಯಕ್ತಿತ್ವಕ್ಕೆ ಮಸಿ ಬಡಿಯೋರು ಅದು ಯಾರೇ ಆಗಿರ್ಬೋದು, ಅವ್ರನ್ನ ಮಾತ್ರ ನಾವು ಸುಮ್ಮನೆ ಬಿಡೋದು. ಅಜಿತ್, ಮೊದ್ಲು ಅದ್ ಯಾರು ಅಂತ ಕಂಡಿಡಿ. ಅವ್ರನ್ನ ಅರೆಸ್ಟ್ ಮಾಡಿ ಸರಿಯಾಗಿ ಕ್ಲಾಸ್ ತಗೋ. ಇನ್ನೊಂದ್ಸರಿ ನಮ್ಮ ಅಪ್ಪನ ಸುದ್ದಿ ಬರ್ಬಾರ್ದವ್ರು. ಅಪ್ಪು, ಸಮಾಧಾನ ಮಾಡ್ಕೊ, ನನಗೆ ಬಂದಾಯ್ತಲ್ಲ. ಇಲ್ಲ ಅಪ್ಪ, ಈ ಮನೆ ಸ್ಥಿತಿ ನೋಡೋದಕ್ಕಾಗಲ್ಲ. ನಿಮ್ಗೊಂಚೂರು ನೋವಾದ್ರೂ ನನ್ ಕೈ ತಡ್ಕೊಳಕ್ ಆಗಲ್ಲ ಅಪ್ಪ. ನೋಡಿ, ನೀವ್ ಯಾವಾಗ್ಲೂ ಖುಷಿಯಾಗಿರ್ಬೇಕು ಅಪ್ಪ. ಅದೇ ನಮ್ಮೆಲ್ರೂ ಆಸೆ. ಪಾಪ್ಸಿ, ಅಕ್ಕ ನಿಮ್ಗೋಸ್ಕರ ಏನ್ ಬೇಕಾದ್ರೂ ಮಾಡಕ್ ರೆಡಿ ಅಂತೆ. ಇದೇ ಒಳ್ಳೆ ಆಪರ್ಚುನಿಟಿ. ಮೊದ್ಲು ಇವಳ ಗಂಡನ್ ಜೊತೆ ಹನಿಮೂನ್ಗೆ ಹೋಗೋದಕ್ಕೆ ಹೇಳಿ. ಸುಮ್ನೆ ನೋಡಪ್ಪ, ಕರೆಕ್ಟ್ ಆಗಿ ಹೇಳಿದ್ಯಾ. ದಿಸ್ ಇಸ್ ಒನ್ ಅಮೇಸಿಂಗ್ ಐಡಿಯಾ. ಅಪ್ಪು, ಅಜಿತ್ ಮತ್ತೆ ಭೂಮಿ ಹನಿಮೂನ್ ಅಂತ ಹೋಗಿದ್ರಲ್ಲ, ನೀನು ಮತ್ತೆ ನಿನ್ ಗಂಡ ಅಲ್ಲಿಗೆ ಹೋಗ್ಬಿಡಿ. ಖುಷಿ ನೋಡು, ನಿಂದೆ ಮದ್ವೆ ಆಗ್ತಿರೋದು, ನೀನ್ ರೆಡಿ ಆಗು. ಅಯ್ಯೋ, ನಮ್ ತರ ದೇವಸ್ಥಾನದ ಜಾಗ ಎಲ್ಲ ಅಂಜನಂಗ್ ಸೂಟ್ ಆಗಲ್ಲ ಅಲ್ವಾ ಸಾಹೇಬ್ರೆ? ಅವ್ರನ್ನ ಎಲ್ಲಾದ್ರೂ ದೂರ ಕಳ್ಸ್ಬಿಡೋಣ. ಹಾ ಭೂಮಿ, ದೂರ ಕಳ್ಸ್ಬಿಡೋಣ. ಓಕೆ ಅಕ್ಕೆ, ಇದು ನನ್ ಜವಾಬ್ದಾರಿ. ಸದ್ಯ ರಾಮಣ್ಣ ಸೇಫ್ ಆಗಿ ಮನೆಗ್ ಬಂದ್ರಲ್ಲ, ದೇವ್ ದೊಡ್ಡವ್ರು ಅಚ್ಚ ಸಾಕ್ ನಮ್ಗೆ. ಬಾಬಾ, ಆಗ್ಲಿ ಶಾರದಕ ಬಗ್ಗೆ ಏನೋ ಹೇಳ್ತಾ ಇದ್ದೆ, ಏನಾಯ್ತು? ಯಾಕೋ ಗೊತ್ತಿಲ್ಲ. ಅವ್ರು ಕಳೆದೋಗಿ 20 ವರ್ಷಗಳ ಮೇಲಾದ್ರೂ ಹುಡುಕಾಟ ಮಾತ್ರ ಇನ್ನೂ ನಿಂತಿಲ್ಲ. ನಿನ್ನೆ ರಾತ್ರಿನೇ ಪೊಲೀಸರು ಕಿಡ್ನಾಪ್ ಮಾಡಿದವ್ರು ಒಬ್ಬನ ಅರೆಸ್ಟ್ ಮಾಡಿದ್ದಾರೆ. ಶಾರದನ್ ಫೋಟೋ ತೋರಿಸಿದಾಗೆ ಅವನೇ ಒಪ್ಕೊಂಡ್ಬಿಟ್ಟ. ಹೌದು, ನಾನು ಇವ್ರನ್ನ ಕಿಡ್ನಾಪ್ ಮಾಡಿದ್ದು. ಮಾವ, ಬೇರೆ ಏನಾದ್ರು ಲೀಡ್ ಸಿಗ್ತಾ? ಅಂದ್ರೆ ಆ ಕಿಡ್ನಾಪರ್ಸ್ ಮೋಟೋ ಏನು ಅಂಡ್ ಅವ್ರ ನೆಟ್ವರ್ಕ್ ಏನಾರು ಟ್ರ್ಯಾಕ್ ಮಾಡಕ್ಕಾಯ್ತಾ? ಇಲ್ಲ ಕಣ ಅಜಿತ, ಬಟ್ ಯಾರೋ ದುಡ್ಡು ಕೊಟ್ಟು ಶಾರದನ್ನ ಕಿಡ್ನಾಪ್ ಮಾಡಿಸಿದಂತೆ. ಅದ್ ಯಾರು ಅಂತ ಮಾತ್ರ ಇನ್ನು ಗೊತ್ತಾಗಿಲ್ಲ. ಅಲ್ಲ ಕಣ ಶ್ರವಣ, ದುಡ್ಡುಗೋಸ್ಕರ ಕಿಡ್ನಾಪ್ ಮಾಡಿದ್ದಾರೆ ಅಂದ್ರೆ ಅವ್ರ ಉದ್ದೇಶ ಏನಿರ್ಬೋದು? ಕರೆಕ್ಟ್ ಆಗಿ ಏನು ಅಂತ ಹೇಳೋದಕ್ಕೆ ಆಗಲ್ಲ ಅಕ್ಕ. ಇನ್ವೆಸ್ಟಿಗೇಷನ್ ಆದ್ಮೇಲೆ ನಮ್ಗೊಂದು ಕ್ಲಾರಿಟಿ ಸಿಗುತ್ತೆ. ಅಲ್ಲ, ಅವ್ರು ದುಡ್ಡು ಕೊಟ್ಟು ಕಿಡ್ನಾಪ್ ಮಾಡಿಸಿದ್ರು ಅಂದ್ರೆ ಯಾವ ಕೆಲ್ಸಕ್ಕೂ ಹೆಸಲ್ಲ ಅಂತ. ಅಲ್ಲಿ ಗೊತ್ತಿಗೆ ಅಷ್ಟೇ ಅಂದ್ರೆ ಶಾರದಮ್ಮನವ್ರು ಇಷ್ಟ ದಿನ ದೇವಸ್ಥಾನ ಇದ್ರು, ಅವಾಗ ಅವ್ರನ್ನ ಕಿಡ್ನಾಪ್ ಮಾಡಿದ್ರೆ ಏನ್ ಮಾಡಿದಾರಂದ್ರೆ ಇದನ್ನ ನಾವು ಯೋಚನೆ ಮಾಡ್ಲೇಬೇಕು. ಹಾಗಾದ್ರೆ ನಾವ್ ಅವತ್ತು ಆಶ್ರಮಕ್ಕೆ ಹೋಗಿದ್ದ ದಿನಾನೇ ಶಾರದತ್ತೆ ಕೂಡ ಆಶ್ರಮಕ್ಕೆ ಬಂದಿದ್ರು, ಕರೆಕ್ಟ್ ಅಲ್ವಾ? ಸೊ ಅವರು ನಮ್ ಕಣ್ಣು ಕಾಣಿಸ್ಬಾರ್ದು ಅಂತಾನೆ ಅವ್ರನ್ನ ಕಿಡ್ನಾಪ್ ಮಾಡಿದಾರ. ಹೇಳಕ್ಕಾಗಲ್ಲ, ಇದ್ರು ಇರ್ಬೋದು. ನೀವು ಕಳಸದಿಂದ ಬಂದಲ್ಲ, ಅವತ್ ರಾತ್ರಿನೇ ಶಾರದಾ ಅಲ್ಲಿಂದ ತಪ್ಪಿಸ್ಕೊಂಡಿದ್ದಾಳೆ. ಲೋಕಲ್ ಪೊಲೀಸ್ ಹೇಳೋದ್ ನೋಡಿದ್ರೆ ಶಾರದಾ ಯಾವ್ದೋ ಬಸ್ ಹತ್ಕೊಂಡು ಬೇರೆ ಎಲ್ಗೂ ಹೊರಟೋಗಿರ್ಬೋದು ಅಂತ. ನನಗೂ ಕೂಡ ಅದೇ ಅನುಮಾನ. ಕಿಡ್ನಾಪರ್ಸ್ ಇಂದ ತಪ್ಪಿಸ್ಕೊಂಡು ಭಯ ಪಟ್ಕೊಂಡು ಯಾವ್ದೋ ಬಸ್ ಹತ್ಕೊಂಡು ಎಲ್ಗೂ ಹೋಗ್ಬಿಟ್ಟಿರ್ಬೋದು ಅಂತ. ಒಟ್ಟಲ್ಲಿ ಆ ಕಿಡ್ನಾಪರ್ಸ್ ಹತ್ರದಿಂದ ತಪ್ಪಿಸ್ಕೊಂಡಿದ್ದಾಳಲ್ಲ, ಆ ದೇವ್ರೆ ನಮ್ಮ ಹತ್ರ ತಂದು ಅವಳನ್ನ ಸೇರಿಸ್ಬೇಕು. ಅಮ್ಮ ಭೂಮಿ, ಅವತ್ತು ವರಮಹಾಲಕ್ಷ್ಮಿ ಹಬ್ಬದ ದಿನ ಶಾರದಾ ಬೇಗ ಮನೆಗ್ ಬರ್ಲಿ ಅಂತ ಹರಕೆ ಕಟ್ಕೊಂಡಿದ್ಯಲ್ಲ ನೀನು. ಈಗ ನೀನೇ ರಾಮ ಸುರಕ್ಷಿತವಾಗಿ ಮನೆಗ್ ಬಂದಿದ್ದಕ್ಕೂ ಶಾರದಾನು ಬೇಗ ಮನೆಗ್ ಬಂದು ತಲುಪ್ಲಿ ಅಂತ ದೇವ್ರಿಗೊಂದು ತುಂಬ ದೀಪ ಹಚ್ಚಮ್ಮ. ಅಪ್ಪ ಗಣೇಶ, ನಾನೊಂದು ದೊಡ್ಡ ಸಂಕಷ್ಟದಲ್ಲಿ ಸಿಗಾಕೊಂಡ್ಬಿಟ್ಟಿದ್ದೀನಿ. ಸಾಹೇಬ್ರು ಅವ್ರ ಪ್ರೀತಿ ವಿಚಾರನ ನಂಗೆ ಹೇಳ್ಕೊಂಡ್ಮೇಲೆ ನನ್ಗೆ ಏನ್ ಮಾತಾಡ್ಬೇಕು ಅಂತಾನೆ ನನಗೆ ಗೊತ್ತಾಗ್ತಿಲ್ಲ. ಸಾಹೇಬ್ರನ್ನ ನನ್ ಮದ್ವೆ ಆದ್ರೂ ಅವ್ರ ತಕ್ಕನಾದ ಹೆಂಡತಿ ಆಗಿರ್ತೀನ ನಾನು. ನನ್ ಕೈಯಿಂದ ಸಾಹೇಬ್ರನ್ನ ಕಳ್ಕೊಳ್ಳೋದಕ್ಕೂ ಆಗಲ್ಲ ಗಣೇಶ. ಇದಕ್ಕೆಲ್ಲ ನೀನೇ ಉತ್ತರ ಕೊಡ್ಬೇಕು. ಹಾಗೆ ನನ್ಗೊಂದು ಸೂಚನೆ ಕೊಡಪ್ಪ.